ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಹಾಗೆ ಫೇಮಸ್ ಆಥರ್ ಆಗಿರತಕ್ಕಂತಹ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹತ್ರ ಶೇರ್ ಮಾಡ್ಕೊಳ್ತಾರೆ. ಓವರ್ ಆಲ್ ಸ್ಮಾರ್ಟ್ ಇನ್ವೆಸ್ಟರ್ಸ್ಗಳು ಅಥವಾ ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ಗಳು ಎಲ್ಲಾ ಸರಿ ಇದ್ದಾಗ ಗ್ರೋತ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಲ್ಲ. ಬಟ್ ಪೊಟೆನ್ಷಿಯಲ್ ಇರತಕ್ಕಂತಹ ಸ್ಟಾಕ್ ಅಥವಾ ಶೇರ್ಗಳಲ್ಲಿ ಮಾರ್ಕೆಟ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಏರುಪೇರುಗಳು ಆದಾಗ ಡಿಸ್ಕೌಂಟ್ ಅಲ್ಲಿ ಅವೈಲೇಬಲ್ ಇರತಕ್ಕಂತಹ ಗ್ರೋತ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಬಹಳನೇ ಕ್ರಿಟಿಕಲ್ ಪಾಯಿಂಟ್ ಇವತ್ತಿನ ವಿಡಿಯೋಗೆ ಇದು. ಬಿಕಾಸ್ ಇವತ್ತಿನ ವಿಡಿಯೋ ಮೂಲಕ ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು ಗ್ರೋತ್ ಸ್ಟಾಕ್ಸ್ ಗಳ ಬಗ್ಗೆ, ಗ್ರೋತ್ ಇನ್ವೆಸ್ಟಿಂಗ್ ಬಗ್ಗೆ. ಸುಮಾರು ರೀತಿಯಾದಂತಹ ವಿಧಗಳು ಬರುತ್ತೆ ಇನ್ವೆಸ್ಟಿಂಗ್ ಅಲ್ಲಿ. ಅದರಲ್ಲಿ ಗ್ರೋತ್ ಇನ್ವೆಸ್ಟಿಂಗ್ ಅನ್ನೋದು ಬಹಳನೇ ಫೇಮಸ್ ಮೆಥಡ್ ಅಂತ ಹೇಳ್ಬೋದು. ಬಿಕಾಸ್ ಈ ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ಇನ್ವೆಸ್ಟರ್ಸ್ ಗಳು ಯೂಶುವಲಿ ಜಾಸ್ತಿ ರಿಸ್ಕ್ ನ ತಗೊಳ್ತಾರೆ, ಅಟ್ ದ ಸೇಮ್ ಟೈಮ್ ಜಾಸ್ತಿ ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಗ್ರೋತ್ ಇನ್ವೆಸ್ಟಿಂಗ್ ಅಂತಂದ್ರೆ ಹೆಸರು ಹೇಳೋ ಪ್ರಕಾರನೇ ಜಾಸ್ತಿ ಗ್ರೋತ್ ಪೊಟೆನ್ಷಿಯಲ್ ಇರತಕ್ಕಂತಹ ಸ್ಟಾಕ್ಸ್ ಗಳು. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇಂಡೆಕ್ಸ್ ಗಳು, ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಒಂದು 10% ರಿಟರ್ನ್ ಕೊಡುತ್ತೆ ಅಂತಂದ್ರೆ ಅದೇ ಟೈಮ್ ಅಲ್ಲೇನೆ 15, 20, 30% ರಿಟರ್ನ್ ಕೊಡ್ತಕ್ಕಂತಹ ಸ್ಟಾಕ್ಸ್ ಗಳು ಇದಾಗಿರುತ್ತೆ. ಐಡಿಯಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂತಹ ಸ್ಟಾಕ್ಸ್ ಗಳು ಇದಾಗಿರುತ್ತೆ. ಈ ರೀತಿಯಾದಂತಹ ಸ್ಟಾಕ್ಸ್ ಗಳನ್ನ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಹಾಗೆ ಓವರ್ ಆಲ್ ಈ ರೀತಿಯಾದಂತಹ ಇನ್ವೆಸ್ಟಿಂಗ್ ಏನಿದೆಯೋ ಇದಕ್ಕೆ ಗ್ರೋತ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದೇ ಎಕ್ಸಾಕ್ಟ್ ವಿಷಯವನ್ನ ನಾನು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ಟಾಪ್ 5 ಗ್ರೋತ್ ಸ್ಟಾಕ್ಸ್ ಗಳು, ಜಾಸ್ತಿ ಪೊಟೆನ್ಷಿಯಲ್ ಇರತಕ್ಕಂಥ ಸ್ಟಾಕ್ಸ್ ಗಳು ಇನ್ ಟರ್ಮ್ಸ್ ಆಫ್ ದ ಫಂಡಮೆಂಟಲ್ಸ್. ಇದಕ್ಕೆ ನಾವು ಫಿಲ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡತಕ್ಕಂಥದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಕಂಪನಿದು 1,000 ಕೋಟಿಗಿನ ಜಾಸ್ತಿ ಇರಬೇಕು. ಎರಡನೆಯ ಪಾಯಿಂಟ್ ರಿಟರ್ನ್ ಆನ್ ಇಕ್ವಿಟಿ 15% ಜಾಸ್ತಿ ಇರಬೇಕು ಕಳೆದ 5 ವರ್ಷದಲ್ಲಿ ಅಂತ ಹೇಳೋದಾದ್ರೆ. ಸೇಲ್ಸ್ ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಲಾಸ್ಟ್ ವರ್ಷದ್ದು. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಕಂಪನಿಯ ಪ್ರಾಫಿಟ್ಸ್ ಗಳಲ್ಲಿ 10% ನಷ್ಟು ಮಿನಿಮಮ್ ಗ್ರೋತ್ ಕಂಡಿರಬೇಕು ಆ ಕಂಪನಿ ಕಳೆದ 5 ವರ್ಷದಲ್ಲಿ ಅಂತ ಹೇಳೋದಾದ್ರೆ. ಈ ರೀತಿಯಾದಂತಹ ಕಂಪನೀಸ್ಗಳು ಅಟ್ ದ ಸೇಮ್ ಟೈಮ್ ತುಂಬಾ ಕ್ರಿಟಿಕಲ್ ಪಾಯಿಂಟ್ 52 ವೀಕ್ ಹೈ ಅಂದ್ರೆ ಓವರ್ ಆಲ್ ಕಳೆದ 1 ವರ್ಷದ ಟಾಪ್ ಏನಿತ್ತು ಆ ಕಂಪನಿದು ಅಲ್ಲಿಂದ ಮಿನಿಮಮ್ 30% ನಷ್ಟು ಕ್ರಾಶ್ ಕಂಡಿರ್ತಕ್ಕಂತಹ ಟಾಪ್ 5 ಕಂಪನೀಸ್ಗಳು ಅಟ್ ದ ಸೇಮ್ ಟೈಮ್ ಪೊಟೆನ್ಷಿಯಲ್ ಇರತಕ್ಕಂತಹ ಸ್ಟಾಕ್ಸ್ ಗಳ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಇರ್ತಕ್ಕಂತಹ ಮೊದಲನೇ ಕಂಪನಿ ಬಂದು ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಒಂದ್ ಕಡೆಗೆ ಹಾಸ್ಪಿಟಲ್ ಆದ್ರೆ ಇನ್ನೊಂದು ಕಡೆಗೆ ಡಯಾಗ್ನೋಸ್ಟಿಕ್ ಚೈನ್ ಅನ್ನ ರನ್ ಮಾಡ್ತಾ ಇರತಕ್ಕಂತಹ ಹ್ಯೂಜ್ ಸಪ್ಲೈ ಚೈನ್ ಅನ್ನ ಇನ್ ಟರ್ಮ್ಸ್ ಆಫ್ ದ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಅಟ್ ದ ಸೇಮ್ ಟೈಮ್ ಇವತ್ತಿನ ಕಂಡೀಷನ್ಗೆ ಅಂತ ಹೇಳೋದಾದ್ರೆ 1500 ಜಾಸ್ತಿ ಕಲೆಕ್ಷನ್ ಸೆಂಟರ್ಸ್ ಗಳನ್ನ ಈ ಕಂಪನಿ ಹೊಂದಿದ್ರೆ, 125 ಜಾಸ್ತಿ ಲ್ಯಾಬೊರೇಟರೀಸ್ ಗಳನ್ನ ಹೊಂದಿರುತ್ತೆ, 50 ಮಿಲಿಯನ್ ಜಾಸ್ತಿ ಟೆಸ್ಟ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮಾಡಿರುತ್ತೆ. ಹಾಗೆ 7 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ, ದೇಶಗಳಲ್ಲಿ ಈ ಕಂಪನಿಯ ಪ್ರೆಸೆನ್ಸ್ ಇವತ್ತಿನ ಮಟ್ಟಿಗೆ ಇರುತ್ತೆ. ಸೊ ಓವರ್ ಆಲ್ ಲಾಸ್ಟ್ 1 ವರ್ಷದ ಅಂದ್ರೆ 52 ವೀಕ್ ಹೈ ಇಂದ ಇಲ್ಲಿವರೆಗೂ ಅಂತಂದ್ರೆ 56.45 56.45% ನಷ್ಟು ಕ್ರಾಶ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಕಂಪನಿಗೆ ಅಂತ ಹೇಳೋದಾದ್ರೆ ಇವರ ನೆಟ್ವರ್ಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವತ್ತಿನ ಕಾಲಕ್ಕೆ ಬಹಳ ಸ್ಟ್ರಾಂಗೆಸ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ನೆಟ್ವರ್ಕ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಅಟ್ ದ ಸೇಮ್ ಟೈಮ್ ಇವರು ಕಂಡಕ್ಟ್ ಮಾಡ್ತಾ ಇರತಕ್ಕಂತಹ ಟೆಸ್ಟ್ ಗಳೇನಿದೆಯೋ ಹ್ಯೂಜ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೆ ಕಂಪನಿ. ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಕಂಪನಿಯ ಓವರ್ ಆಲ್ ರಿಪೋರ್ಟ್ಸ್ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಗಳೇನಿದೆಯೋ ಅಂದ್ರೆ ಬರ್ತಕ್ಕಂತಹ ದಿನಗಳಲ್ಲಿ ಇವರ ಸರ್ವಿಸ್ ಎಕ್ಸ್ಪಾನ್ಷನ್ಸ್ ಗಳಿರ್ಬೋದು, ಹಾಗೆ ಲ್ಯಾಬೊರೇಟರಿ ಎಕ್ಸ್ಪಾನ್ಷನ್ಸ್ ಗಳು ಕೂಡ ಕನ್ಸಿಡರಬಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು ಇಲ್ಲಿ ಲ್ಯಾಬೊರೇಟರಿ ನೆಟ್ವರ್ಕ್ ಅಲ್ಲಿ 72% ನಷ್ಟು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕಂಪನಿ. 125 ಲ್ಯಾಬ್ ಗಳಿಂದ 215 ಲ್ಯಾಬ್ ಗಳಾಗಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ 2555 ಸರ್ವಿಸ್ ನೆಟ್ವರ್ಕ್ ಇರತಕ್ಕಂಥದ್ದನ್ನ 4355ಕ್ಕೆ ಇನ್ಕ್ರೀಸ್ ಮಾಡಬೇಕು ನಾವು ಅನ್ನೋ ಒಂದು ಪ್ಲಾನ್ ಕೂಡ ಕಂಪನಿ ಹೊಂದಿದೆ. ಅಂದ್ರೆ 70% ನಷ್ಟು ಗ್ರೋತ್ ಅನ್ನ ಇನ್ ಟರ್ಮ್ಸ್ ಆಫ್ ದ ಸರ್ವಿಸ್ ನೆಟ್ವರ್ಕ್ ಕೂಡ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಫಿನಾನ್ಷಿಯಲ್ ಇಯರ್ 2025 ಅಷ್ಟೊತ್ತಿಗೆ. ಹಾಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಗಳು ಅಥವಾ ಡಿಜಿಟಲ್ ಆಪರೇಷನ್ಸ್ ಗಳ ಮೇಲೂ ಕೂಡ ಕಂಪನಿ ಜಾಸ್ತಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ರಫ್ಲಿ ಫಿನಾನ್ಷಿಯಲ್ 2022 ಅಷ್ಟೊತ್ತಿಗೆ 15% ನಷ್ಟು ಗ್ರೋತ್ ಇನ್ ಟರ್ಮ್ಸ್ ಆಫ್ ದ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದೆ ಕಂಪನಿ. ಓವರ್ ಆಲ್ ಬರ್ತಕ್ಕಂತಹ 3 ವರ್ಷಗಳಲ್ಲಿ 33% ನಷ್ಟು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕಂಪನಿ ಡಿಜಿಟಲ್ ಚಾನೆಲ್ಸ್ ಗಳ ಮೂಲಕ. ಸೊ ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಗಳು ಅಥವಾ ಸ್ಟ್ರೆಂತ್ ಪಾಯಿಂಟ್ಸ್ ಗಳು ಕಂಪನಿಗೆ ಆಗಿದ್ರೆ, ಇನ್ನೊಂದು ಕಡೆಗೆ ಚಾಲೆಂಜಸ್ ಅಂತ ಹೇಳೋದಾದ್ರೆ ಟೈಟ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಇಂಡಸ್ಟ್ರಿ ಇರ್ತಕ್ಕಂಥದ್ದು ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಇಂಡಸ್ಟ್ರಿ ಇದು. ಸೊ ಹಾಗಾಗಿ ಸುಮಾರು ಜನಗಳು ಈ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗೋದಕ್ಕೂ ಪ್ರಯತ್ನ ಪಡ್ತಾರೆ. ಇರತಕ್ಕಂಥವ್ರು ಕೂಡ ಜಾಸ್ತಿ ಟೈಟ್ ಕಾಂಪಿಟೇಷನ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಕಂಪನಿಗೆ. ಈ ಚಾಲೆಂಜ್ ನ ಮೀರಿ ಯಾವ ರೀತಿ ತನ್ನ ಪೊಸಿಷನ್ ಉಳಿಸಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬೆಳೆಯುತ್ತೆ ಕಂಪನಿ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇವಾಗ ಮೆಟ್ರೋಪೊಲಿಸ್ ಕಂಪನಿಯ ಓವರ್ ಆಲ್ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಂಡು ನೋಡ್ತಾ ಇರಬಹುದು ನೀವು. ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1548.7 ಆಗಿರುತ್ತೆ. ಓವರ್ ಆಲ್ ಇವರ
ಪಿ ರೇಷಿಯೋ ಬಂದು 46.2 ಆಗಿದ್ರೆ ಡೆಟ್ ಟು ಇಕ್ವಿಟಿ 0.43 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 18% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 25.4% ಆಗಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ 1966.1 ಆಗಿರುತ್ತೆ. ಇದ್ರ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು RSI ಪ್ರಕಾರ ಅಂತ ಹೇಳಿದ್ರೆ 59.6 ಆಗಿರುತ್ತೆ. ಅಂದ್ರೆ ರಫ್ಲಿ 60 ಹತ್ತಿರ ಇದೆ. 60 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಬಟ್ ಸದ್ಯಕ್ಕೆ ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ RSI ಪ್ರಕಾರ. ನಮ್ಮಲ್ಲಿ ಇರ್ತಕ್ಕಂತಹ ಎರಡನೇ ಕಂಪನಿ ಬಂದು ಹಿಂದೂಸ್ತಾನ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಲಿಮಿಟೆಡ್ ಅಂತ ಹೇಳ್ಕೊಂಡು HEG ಲಿಮಿಟೆಡ್ ಅಂತ ಹೇಳ್ತಾರೆ. 1977ರಲ್ಲಿ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕಲಿ ಇವತ್ತಿನ ಕಾಲಕ್ಕೆ ಅಂತ ಹೇಳೋದಾದ್ರೆ ಟೆಕ್ಸ್ಟೈಲ್ ಇರಬಹುದು, ಪವರ್ ಜನರೇಷನ್ ಇರಬಹುದು, ಹಾಗೆ IT ಎನೇಬಲ್ಡ್ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಕೊಡ್ತಾ ಇರುತ್ತೆ. ಇನ್ನು ಗ್ರಾಫೈಟ್ ಎಲೆಕ್ಟ್ರೋಡ್ಸ್ ಪ್ರಕಾರ ಅಂತ ಹೇಳೋದಾದ್ರೆ ಪ್ರಪಂಚದ 5ನೇ ಸ್ಥಾನದಲ್ಲಿ ಈ ಕಂಪನಿ ಇರುತ್ತೆ. ಪ್ರೊಡಕ್ಷನ್ ಹಾಗೆ ಎಕ್ಸ್ಪೋರ್ಟ್ಸ್ ಗಳ ಪ್ರಕಾರ ಅಂತ ಹೇಳೋದಾದ್ರೆ ಅತಿ ದೊಡ್ಡ ಕಂಪನಿ ಆಗಿರುತ್ತೆ ಈ ಸ್ಪೆಸಿಫಿಕ್ ವರ್ಟಿಕಲ್ ಅಲ್ಲಿ ಕಂಪನಿ. ಅಷ್ಟೇ ಅಲ್ಲ 30 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ಅಥವಾ ದೇಶಗಳಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ. ಇನ್ಫ್ಯಾಕ್ಟ್ 70% ನಷ್ಟು ಇವರು ಬರ್ತಾ ಇರತಕ್ಕಂಥ ರೆವಿನ್ಯೂ ಏನಿದೆಯೋ ಅದು ಎಕ್ಸ್ಪೋರ್ಟ್ಸ್ ಗಳ ಮೂಲಕ ಬರ್ತಾ ಇರುತ್ತೆ. ಅಂದ್ರೆ ಹೊರದೇಶಗಳ ವ್ಯವಹಾರಗಳಿಂದ ಈ ಕಂಪನಿಗೆ 70% ನಷ್ಟು ರೆವಿನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ. ಇನ್ನು ಓವರ್ ಆಲ್ ರೆವಿನ್ಯೂಗಳು ವರ್ಟಿಕಲ್ಸ್ ಪ್ರಕಾರ ಅಥವಾ ಬಿಸ್ನೆಸ್ ಪ್ರಕಾರ ಅಂತ ಹೇಳೋದಾದ್ರೆ 95% ನಷ್ಟು ರೆವಿನ್ಯೂ ಗ್ರಾಫೈಟ್ ಬಿಸ್ನೆಸ್ ಇಂದ, ಹಾಗೆ 5% ನಷ್ಟು ರೆವಿನ್ಯೂ ಓವರ್ ಆಲ್ ಇವರಿಗೆ ಪವರ್ ಬಿಸ್ನೆಸ್ ಇಂದ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ. ಸೊ ಫಾರ್ ಡೇಟಾ ಪ್ರಕಾರ 57.19% ನಷ್ಟು ಓವರ್ ಆಲ್ ಕ್ರಾಶ್ ಅನ್ನ ಕಂಡಿರುತ್ತೆ ಕಂಪನಿ 52 ವೀಕ್ ಹೈಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ HEG ಅಂತ ಹೇಳೋದಾದ್ರೆ ಇವರ ಕ್ಯಾಪಾಸಿಟಿ ಯುಟಿಲೈಸೇಷನ್ ಅಂತ ಹೇಳ್ಬೋದು. ಅಂದ್ರೆ ಓವರ್ ಆಲ್ ಪ್ಲಾಂಟ್ ಏನ್ ಅವ್ರು ಸೆಟ್ ಮಾಡಿರ್ತಾರೆ, ಈಗ 100% ಕೆಲಸಕ್ಕೆ ಅಂತ ಸೆಟ್ ಮಾಡಿದ್ರೆ 100% ಕೆಲಸ ತೆಗಿಬೇಕು. ತೆಗ್ದಿಲ್ಲ ಅಂತಂದ್ರೆ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಅಲ್ವಾ. ಸೊ ಇದೇ ಎಕ್ಸಾಕ್ಟ್ ವಿಷಯ ಇಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು. 100% ಎಫಿಷಿಯನ್ಸಿ ಏನಿದೆ ಈ ಕಂಪನಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಕೆಪಾಸಿಟಿ ಯುಟಿಲೈಸೇಷನ್ ಅಂತ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಎಫೆಕ್ಟಿವ್ ಆಗಿ ಕೆಲಸಗಳನ್ನ ತೆಗಿತಾ ಇದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಈ ಪರ್ಟಿಕ್ಯುಲರ್ ವಿಷಯ ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿಗೆ. ಬಟ್ ಇನ್ನೊಂದು ಕಡೆಗೆ ಡಿಸ್ಅಡ್ವಾಂಟೇಜ್ ಅಥವಾ ವೀಕ್ನೆಸ್ ಅಂತ ಹೇಳೋದಾದ್ರೆ ಇವರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಏನಿದೆಯೋ ಆ ರಾ ಮಟೀರಿಯಲ್ಸ್ ಗಳು ವಾಲಟಿಲಿಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಬೇಸಿಕಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಗಳು ಆ ಬೆಲೆಯಲ್ಲಿ ಆದ್ರೆ ರಾ ಮಟೀರಿಯಲ್ಸ್ ಗಳಲ್ಲಿ ಅದರ ಇಮಿಡಿಯೇಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ. ಇದೇ ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಕಂಪನಿಗೆ. ಇನ್ನು ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ವೀಕ್ನೆಸ್ ಅಂತ ಹೇಳೋದಾದ್ರೆ ಇವರು ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಮೇನ್ಲಿ ಕೋಲ್ ಹಾಗೆ ಕ್ರೂಡ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ಏನಾದ್ರು ವೇರಿಯೇಷನ್ಸ್ ಗಳಾದ್ರೆ ಆ ಬೆಲೆಗಳಲ್ಲಿ ಅದರ ಇಮಿಡಿಯೇಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ. ಇದೇ ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಅಥವಾ ಬಿಗ್ಗೆಸ್ಟ್ ರಿಸ್ಕ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರ್ತಕ್ಕಂಥದ್ದು. ಇವಾಗ ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. HEG ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1095.9 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ ಬಂದು 7.95 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.17 ಆಗಿದೆ. ಕಳೆದ 5 ವರ್ಷದಲ್ಲಿ 21% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಪನಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 11% ಆಗಿದ್ರೆ 200 ಡೇ ಮೂವಿಂಗ್ ಆವರೇಜ್ ಸದ್ಯಕ್ಕೆ 1271.8 ಟ್ರೇಡ್ ಆಗ್ತಾ ಇರುತ್ತೆ. ಓವರ್ ಆಲ್ ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ RSI 47.5 40ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಈ ಒಂದು ವಿಷಯವನ್ನ ಇಲ್ಲಿ ಹೇಳ್ಕೋಬಹುದಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ RSI ಅಂತ ಹೇಳೋದಾದ್ರೆ. ನಮ್ಮಲ್ಲಿ ಇರ್ತಕ್ಕಂತಹ ಮೂರನೇ ಕಂಪನಿ ಬಂದು ತಾನ್ಲಾ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್. ಈ ಕಂಪನಿ ಓವರ್ ಆಲ್ ಹೈದರಾಬಾದ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. 1995ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಕಂಪನಿ. ಮೇನ್ಲಿ ಇವತ್ತಿನ ಕಂಡೀಷನ್ಗೆ ದೊಡ್ಡ ದೊಡ್ಡ ಕಂಪನೀಸ್ಗಳು ನಮಗೆ ಬೇಸಿಕಲಿ ಕೋಆರ್ಡಿನೇಟ್ ಮಾಡಲಿಕ್ಕೆ, ಯೂಸರ್ಸ್ ಗಳಿಗೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಏನು ಕಮ್ಯುನಿಕೇಶನ್ಸ್ ಗಳನ್ನ ಯೂಸ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ SMS ಇರಬಹುದು, ಹಾಗೆ ಟೆಲಿ ಸರ್ವಿಸಸ್ ಗಳಿರಬಹುದು. ಈ ರೀತಿಯಾದಂತಹ ಬೇಸಿಕ್ ಸರ್ವಿಸಸ್ ಗಳನ್ನ ಕಂಪನಿ ಕೊಡ್ತಾ ಇದೆ. ಎಸ್ಪೆಷಲಿ SMS ಸರ್ವಿಸ್ ಏನಿದೆಯೋ ಇದರಲ್ಲಿ ತುಂಬಾ ಮೇಲ್ಗೈಯನ್ನ ಹೊಂದಿರತಕ್ಕಂಥ ಕಂಪನಿ ಅಂತ ಹೇಳ್ಬೋದು ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅನ್ನ. ಸೊ ಫಾರ್ ಇವತ್ತಿನ ಕಾಲಕ್ಕೆ ಅಂತ ಹೇಳೋದಾದ್ರೆ 800 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಎವ್ರಿ ಸಿಂಗಲ್ ಇಯರ್ ಈ ಕಂಪನಿ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ A2P ಅಂತ ಹೇಳ್ತಾ ಅಂದ್ರೆ ಅಪ್ಲಿಕೇಶನ್ ಟು ಪರ್ಸನ್ SMS ಒಂದು ಕ್ಯಾಟಗರಿ ಅಂತ ಹೇಳೋದಾದ್ರೆ 70% ನಷ್ಟು A2P ಸೊಲ್ಯೂಷನ್ಸ್ ಗಳಿಂದ ಭಾರತದಲ್ಲಿ ಆಗ್ತಾ ಇರೋದು ಈ ಕಂಪನಿ ಥ್ರೂನೇ ಇವತ್ತಿನ ಮಟ್ಟಿಗೆ ಆಗ್ತಾ ಇರುತ್ತೆ. ಸೊ ಫಾರ್ ತಾನ್ಲಾ ಪ್ಲಾಟ್ಫಾರ್ಮ್ಸ್ 62.79% ನಷ್ಟು ಕ್ರಾಶ್ ಅನ್ನ ಕಂಡಿರುತ್ತೆ ತನ್ನ 52 ವೀಕ್ ಹೈ ಇಂದ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಕಂಪನಿಗೆ ಅಂತ ಹೇಳೋದಾದ್ರೆ ಇವ್ರಿಗೆ ಇರ್ತಕ್ಕಂಥ ಮಾರ್ಕೆಟ್ ಪೊಸಿಷನ್ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ ಭಾರತದಲ್ಲಿ ಆಗ್ತಾ ಇರತಕ್ಕಂಥ 70% ನಷ್ಟು A2P ಒಂದು ಸೊಲ್ಯೂಷನ್ಸ್ ಗಳಿಂದ ಈ ಕಂಪನಿಯಿಂದಾನೇ ಆಗ್ತಾ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ SMS ಅಂತ ಹೇಳೋದಾದ್ರೆ. ಮೊನೋಪೊಲಿ ಅಂತ ಹೇಳ್ಬೋದು ಒಂದ್ ಕಡೆಯಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿಗೆ. ಅಟ್ ದ ಸೇಮ್ ಟೈಮ್ ಈ ಕಂಪನಿ ಕೆಲಸ ಮಾಡ್ತಾ ಇರತಕ್ಕಂಥ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಇನ್ ಟರ್ಮ್ಸ್ ಆಫ್ ದ ಗ್ರೋತ್ ಅಂತ ಹೇಳೋದಾದ್ರೆ. ಆ ಗ್ರೋತಿನ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಕಂಪನಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಕೂಡ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ದ ಅಡ್ವಾಂಟೇಜಸ್ ಗಳು ಅಂತ ಹೇಳೋದಾದ್ರೆ. ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಗಳಾಗಿದ್ರೆ ಇನ್ನೊಂದು ಕಡೆಯಿಂದ ಡಿಸ್ಅಡ್ವಾಂಟೇಜಸ್ ಗಳು ಅಂತ ಹೇಳಿದ್ರೆ ಎರಡು ವಿಷಯಗಳಿದೆ. ಒಂದು, ಈ ಕಂಪನಿಗೆ ಆಲ್ರೆಡಿ ಒಂದು ಬಿಸ್ನೆಸ್ ಅಲ್ಲಿ ಬೇರೆ ಬಿಸ್ನೆಸ್ ಗಳು ಎಂಟ್ರಿ ಆಗ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಆಗಿರುತ್ತೆ. ಬಿಕಾಸ್ ಟ್ರಾನ್ಸಾಕ್ಷನ್ಸ್ ಗಳು ಹ್ಯೂಜ್ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋದ ಹಾಗೆ ಬೇರೆ ಬೇರೆ ಕಂಪನೀಸ್ಗಳು ಈ ಟೆಕ್ನಾಲಜಿಲಿ ಎಂಟ್ರಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಪಾಯಿಂಟ್ 1. ಪಾಯಿಂಟ್ 2 ಅಂತ ಹೇಳೋದಾದ್ರೆ ಓವರ್ ಆಲ್ ಗೌರ್ಮೆಂಟ್ ರೆಗ್ಯುಲೇಟರೀಸ್ ಗಳು ಏನಿದೆಯೋ ಓವರ್ ಆಲ್ ಪ್ರಮೋಷನ್ಸ್ ಗಳು ಈ ರೀತಿ ಅಂತ ಮಾಡ್ತಕ್ಕಂಥ ಮೆಸೇಜಸ್ ಗಳ ಮೇಲೆ ಜಾಸ್ತಿ ಒಂದು ರೆಗ್ಯುಲೇಷನ್ಸ್ ಗಳು ಇವತ್ತಿನ ಕಾಲಕ್ಕೆ ಇರುತ್ತೆ. ಡೆಫಿನೆಟ್ಲಿ ಇದು ಒಂದ್ ಕಡೆಯಿಂದ ತುಂಬಾ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಈ ರೀತಿ ಕಂಪನೀಸ್ಗಳಿಗೆ ಯಾವ
ರೀತಿ ತನ್ನ ಆಪರೇಷನ್ಸ್ ಗಳನ್ನ ಇದೇ ರೀತಿ ಎಫಿಷಿಯಂಟ್ ಆಗಿ ಇಟ್ಕೊಂಡು ಕಂಪನಿ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಬರ್ತಕ್ಕಂಥ ದಿನಗಳಲ್ಲಿ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ತಾನ್ಲಾ ಪ್ಲಾಟ್ಫಾರ್ಮ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 780.3 ಆಗಿರುತ್ತೆ. ಪಿ ರೇಷಿಯೋ 19.8 ಆಗಿದ್ರೆ ಡೆಟ್ ಟು ಇಕ್ವಿಟಿ 0.04 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 41% ನಷ್ಟು ಓವರ್ ಆಲ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಪನಿ ಕಂಡಿದ್ರೆ ರಿಟರ್ನ್ ಆನ್ ಇಕ್ವಿಟಿ 48% ಆಗಿರುತ್ತೆ. ಕಳೆದ 5 ವರ್ಷದ ಓವರ್ ಆಲ್ CAGR ಇನ್ ಟರ್ಮ್ಸ್ ಆಫ್ ದ ಶೇರ್ ಪ್ರೈಸ್ ಅಂತ ಹೇಳಿದ್ರೆ 90% ನಷ್ಟು ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200 ಮೂವಿಂಗ್ ಅವರೇಜ್ 1261 ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಬಂದು ಇದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ RSI ಬಂದು 55.1 ಇರುತ್ತೆ. 40 ರಿಂದ 60 ಬ್ಯಾಂಡ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಇರೋದು ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮಲ್ಲಿ ಇರತಕ್ಕಂತಹ 4ನೇ ಕಂಪನಿ ಬಂದು ಲಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಒಂದಲ್ಲ ಒಂದು ಕಡೆಗೆ ಒಂದು ಪರ್ಟಿಕ್ಯುಲರ್ ಹೆಸರನ್ನ ಕೇಳಿರ್ತೀವಿ ನಾವು, ಬಿಕಾಸ್ ಇವತ್ತಿನ ಕಾಲಕ್ಕೆ ನಿಟ್ ವಿಯರ್ಸ್ ಗಳು ಅಂತ ಹೇಳೋದಾದ್ರೆ ಬೇಸಿಕಲಿ ಅಪೆರಲ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೇಜರ್ ಪೊಸಿಷನ್ ತಂದಾಗಿಸಿಕೊಂಡಿರುತ್ತೆ ಕಂಪನಿ. 100 ಡಿಫರೆಂಟ್ ಬ್ರಾಂಡ್ಸ್ ಗಳನ್ನ ಹೊಂದೋದ್ರ ಮೂಲಕ ಹಾಗೆ 16 ಡಿಫರೆಂಟ್ ಟ್ರೇಡ್ ಮಾರ್ಕ್ಸ್ ಗಳನ್ನ ತನ್ನದಾಗಿಸಿಕೊಳ್ಳೋದ್ರ ಮೂಲಕ ಸುಮಾರು 1,000ಕ್ಕಿಂತ ಜಾಸ್ತಿ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಹೊಂದಿದೆ ಈ ಕಂಪನಿ ಇನ್ ಟರ್ಮ್ಸ್ ಆಫ್ ದ ನೆಟ್ವರ್ಕ್ ಅಂತ ಹೇಳೋದಾದ್ರೆ. ಅಟ್ ದ ಸೇಮ್ ಟೈಮ್ 2 ಲಕ್ಷ ರಿಟೇಲ್ ನೆಟ್ವರ್ಕ್ಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ತುಂಬಾ ವೈಡೆಸ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ವಿಷಯವನ್ನ. ಹಾಗೆ ಡೇಟಾ ಪ್ರಕಾರ 1,000ಕ್ಕಿಂತ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಗಳು ಹಾಗೆ 2 ಲಕ್ಷಕ್ಕಿಂತ ಜಾಸ್ತಿ ರಿಟೇಲ್ ಡಿಸ್ಟ್ರಿಬ್ಯೂಷನ್ಸ್ ಗಳನ್ನ ಕಂಪನಿ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಚೈನ್ ಅಂತ ಹೇಳೋದಾದ್ರೆ. ಒನ್ ಆಫ್ ದ ಹ್ಯೂಜ್ ಡಿಸ್ಟ್ರಿಬ್ಯೂಷನ್ ಚೈನ್ ಅನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಕಂಪನಿ ಇವತ್ತಿನ ಕಾಲಕ್ಕೆ ಡೊಮೆಸ್ಟಿಕಲಿ ಜಾಸ್ತಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದೆ. ಸೊ ಮೇನ್ಲಿ ಇವತ್ತಿನ ಕಾಲಕ್ಕೆ ಅಂತ ಹೇಳಿದ್ರೆ 94% ನಷ್ಟು ಇವರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಭಾರತದಿಂದ ಬರ್ತಾ ಇರುತ್ತೆ. ಇನ್ನು ಮಿಕ್ಕಿರೋ 6% ನಷ್ಟು ಎಕ್ಸ್ಪೋರ್ಟ್ಸ್ ಗಳ ಮೂಲಕ ತನ್ನ ರೆವಿನ್ಯೂನ ತಗೊಳ್ತಾ ಇರುತ್ತೆ ಕಂಪನಿ. ಯುರೋಪ್ ಇರಬಹುದು, ಹಾಗೆ ಆಸ್ಟ್ರೇಲಿಯಾ, ಮಿಡಲ್ ಈಸ್ಟ್ ಈ ರೀತಿಯಾದಂತಹ ಬೇರೆ ಬೇರೆ ಕಾಂಟಿನೆಂಟಲ್ಸ್ ಗಳಿಗೆ ಹಾಗೆ ದೇಶಗಳಿಗೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ತನ್ನ ಸರ್ವಿಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಪರ್ಟಿಕ್ಯುಲರ್ ವಿಷಯವಾಗಿ ಅಂತ ಹೇಳೋದಾದ್ರೆ. ಇನ್ನ ಡೇಟಾ ಪ್ರಕಾರ 62.87% ನಷ್ಟು ಓವರ್ ಆಲ್ ಕ್ರಾಶ್ ಅನ್ನ ಕಂಡಿರುತ್ತೆ ಕಂಪನಿ 52 ವೀಕ್ ಹೈಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ. ಇನ್ನ ಕಂಪನಿಗೆ ಇರತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತಂದ್ರೆ ನೀವು ಆಲ್ರೆಡಿ ಗೆಸ್ ಮಾಡ್ತಾ ಇರಬಹುದು, ಇವ್ರಿಗೆ ಇರತಕ್ಕಂತಹ ನೆಟ್ವರ್ಕ್ ಅಂತ ಹೇಳ್ಬೋದು. ಇಂಡಸ್ಟ್ರಿ ಅವರೇಜ್ 80% ಅಂತ ಹೇಳ್ತಾರೆ, ಬಟ್ ಈ ಕಂಪನಿ 95% ನಷ್ಟು ಓವರ್ ಆಲ್ ಇವತ್ತಿನ ಮಟ್ಟಿಗೆ ಫಿಲ್ ರೇಟ್ ಅನ್ನ ಹೊಂದಿರುತ್ತೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿರುತ್ತೆ ಕಂಪನಿಗೆ ಇವತ್ತಿನ ಕಾಲಕ್ಕೆ ಅಂತ ಹೇಳೋದಾದ್ರೆ. ಅಟ್ ದ ಸೇಮ್ ಟೈಮ್ ಇನ್ ಟರ್ಮ್ಸ್ ಆಫ್ ದ ಮೆನ್ಸ್ ವಿಯರ್ ಅಂತ ಹೇಳೋದಾದ್ರೆ ಇವತ್ತಿನ ಕಾಲಕ್ಕೆ 15% ನಷ್ಟು ಓವರ್ ಆಲ್ ತನ್ನ ಪೊಸಿಷನ್ ಅಥವಾ ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ ಮೆನ್ಸ್ ವಿಯರ್ ಗಳಲ್ಲಿ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಬಿಸಿನೆಸ್ ಗಳಿಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಬಟ್ಟೆಗಳ ಒಂದು ಬ್ರಾಂಡ್ ಗಳಿಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಡೆಫಿನೆಟ್ಲಿ 60 ರಿಂದ 65% ನಷ್ಟು ರೆವಿನ್ಯೂ ಇವರಿಗೆ ಬರ್ತಾ ಇರತಕ್ಕಂಥದ್ದು ಡೊಮೆಸ್ಟಿಕಲ್ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಇಂದ ಬರ್ತಾ ಇರುತ್ತೆ. ಸೊ ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಕಡೆಯಿಂದ ಇವತ್ತಿನ ಕಾಲಕ್ಕೆ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಗಳು ಭಾರತದಲ್ಲಿ ಅವಕಾಶಗಳನ್ನ ಹುಡುಕ್ತಾ ಇದೆ. ಇನ್ ಕೇಸ್ ಆ ಒಂದು ಬ್ರಾಂಡ್ಸ್ ಗಳನ್ನ ಜಾಸ್ತಿ ಜನಗಳು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅಥವಾ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಈ ಕಂಪನಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಥವಾ ಥ್ರೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಇದೇ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಇದೇ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್ ಆಗಿರುತ್ತೆ ಇವತ್ತಿನ ಮಟ್ಟಿಗೆ ಅಂತ ಹೇಳೋದಾದ್ರೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು, ಲಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1722.75 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 15.7 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.24 ಆಗಿದ್ರೆ ಓವರ್ ಆಲ್ ಕಳೆದ 5 ವರ್ಷದಲ್ಲಿ 19% ನಷ್ಟು ಸೇಲ್ಸ್ ಗ್ರೋತ್ ಅನ್ನ ಕಂಪನಿ ಕಂಡಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 29.1% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 7.84% ನಷ್ಟು ಪಾಸಿಟಿವ್ ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಮೂವಿಂಗ್ ಅವರೇಜ್ ಪ್ರಕಾರ 2298.7 ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾ ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ RSI ಬಂದು 34.6, 40 ಕೆಳಗಡೆಗೆ RSI ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳಬಹುದಾಗಿರುತ್ತೆ. ನಮ್ಮಲ್ಲಿ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಬ್ರೈಟ್ಕಾಮ್ ಗ್ರೂಪ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಕಂಪನಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೆಲಸ ಮಾಡ್ತಾ ಇದೆ. ಏಜೆನ್ಸೀಸ್ ಗಳಿರ್ಬೋದು ಅಥವಾ ಕಂಪನೀಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಸರ್ವಿಸಸ್ ಗಳನ್ನ ಕೊಡ್ತಾ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್. 1999ರಲ್ಲಿ ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ ಈ ಕಂಪನಿಯ ಜರ್ನಿ ಹೈದರಾಬಾದ್ ಇಂದ. ಇದಷ್ಟೇ ಅಲ್ಲ, ಸಾಫ್ಟ್ವೇರ್ ರಿಲೇಟೆಡ್ ಕೂಡ ಸರ್ವಿಸಸ್ ನ ಕೊಡ್ತಾ ಇದೆ. ಬಟ್ ಮೇನ್ಲಿ ಏನಪ್ಪಾ ಅಂದ್ರೆ 93% ನಷ್ಟು ಅಥವಾ 93% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಥವಾ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ಬರುತ್ತೆ. ಇನ್ ಮಿಕ್ಕಿರೋದು ಬಂದು ಸಾಫ್ಟ್ವೇರ್ ಸರ್ವಿಸಸ್ ಗಳಿಂದ ಇವತ್ತಿನ ಮಟ್ಟಿಗೆ ರೆವಿನ್ಯೂ ತೆಗಿತಾ ಇದೆ. ಇನ್ ಮಿಕ್ಕಿರೋ 7% ರೆವಿನ್ಯೂನ ನೀವು ಗಮನಿಸ್ತಾ ಇರಬಹುದು. ಏರ್ಟೆಲ್, ICICI, ಕತಾರ್ ಇರ್ಬೋದು, LIC ಇರ್ಬೋದು, ಈ ರೀತಿಯ ದೊಡ್ಡ ಬ್ರಾಂಡ್ಸ್ ಗಳು, ಇವನ್ ಟೈಟಾನ್ ಇರ್ಬೋದು, ಮಾರುತಿ ಸುಜುಕಿ ಇರ್ಬೋದು, ಈ ರೀತಿಯಂತಹ ದೊಡ್ಡ ಬ್ರಾಂಡ್ಸ್ ಗಳನ್ನ ತನ್ನ ಕ್ಲೈಂಟ್ ಆಗಿ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಬಟ್ ಡೇಟಾ ಪ್ರಕಾರ ಅಂತ ಹೇಳಿದ್ರೆ 68.3% ನಷ್ಟು ಕುಸಿತವನ್ನ 52 ವೀಕ್ ಹೈಯಿಂದ ಈ ಕಂಪನಿ ಕಂಡಿರುತ್ತೆ. ಕಂಪನಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಅಂತ ಅಂದ್ರೆ ಕ್ವಾಂಟಮ್ ಕ್ಯಾಲ್ಕುಲೇಷನ್ ರಿಲೇಟೆಡ್ ಆಲ್ರೆಡಿ ಕಂಪನಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಕೊಲಾಬ್ಸ್ ಇನೋವೇಷನ್ ಲ್ಯಾಬ್ ಜೋಡಿ ಕೈ
ಜೋಡಿಸಿಕೊಂಡು. ಸೊ ಡೆಫಿನೆಟ್ಲಿ ಇದು ಒನ್ ಆಫ್ ದ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ, ಬಿಕಾಸ್ ಕ್ವಾಂಟಮ್ ಕ್ಯಾಲ್ಕುಲೇಷನ್ ಇದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ರಿಲೇಟೆಡ್ ಆಲ್ರೆಡಿ ಕಂಪನಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ವೀಕ್ನೆಸ್ಗಳು ಅಂತ ಹೇಳೋದಾದ್ರೆ 2015ರಿಂದ 2020 ಇವ್ರ ಪರ್ಫಾರ್ಮೆನ್ಸ್ ಏನಿದೆ ತುಂಬಾ ಹ್ಯೂಜ್ ಆಗಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ರಿಪೋರ್ಟ್ಸ್ಗಳು ಅಂತ ಹೇಳೋದಾದ್ರೆ. ಸೆಬಿಗೆ ಡೌಟ್ ಬಂದಿದೆ ಒಂದಲ್ಲ ಒಂದ್ ಕಡೆಯಿಂದ, ಸೊ ಹಾಗಾಗಿ ಫಾರೆನ್ಸಿಕ್ ಆಡಿಟ್ ಮಾಡಿ ಅಂತ ಹೇಳ್ಕೊಂಡು ಆರ್ಡರ್ ಮಾಡಿದ್ದಾರೆ. ಇದ್ರ ರಿಸಲ್ಟ್ ಯಾವ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದು ನೋಡಬೇಕಾಗಿದೆ. ಇದು ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಆಗಿರುತ್ತೆ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ. ಹಾಗೆ ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಕೂಡ ಇದಾಗಿರುತ್ತೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು, ಪ್ರೈಟ್ಕಾಮ್ ಗ್ರೂಪ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 38.95 ಟ್ರೇಡ್ ಆಗ್ತಾ ಇರುತ್ತೆ. ಪಿ ರೇಷಿಯೋ 7.23, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ. ಕಳೆದ 5 ವರ್ಷದಲ್ಲಿ 15% ನಷ್ಟು ಓವರ್ ಆಲ್ ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 21.3% ಆಗಿರುತ್ತೆ. ಇನ್ನು ಕಳೆದ 5 ವರ್ಷದಲ್ಲಿ 64.4% ನಷ್ಟು ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿದ್ರೆ 200 MA ಅವರೇಜ್ 66.7 ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ 52.1 RSI ವ್ಯಾಲ್ಯೂ ಆಗಿರುತ್ತೆ. 40ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು RSI ವ್ಯಾಲ್ಯೂ ಅನ್ನ. ಸ್ನೇಹಿತರೆ, ಇದೇ 5 ಸ್ಟಾಕ್ಸ್ ಗಳಾಗಿತ್ತು. ಯಾವ ಸ್ಟಾಕ್ಸ್ ಗಳಿಗೆ ನಾವು ಆಲ್ರೆಡಿ ಫಿಲ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿದೀವೋ ವ್ಯಾಲ್ಯೂ ಪರ್ಸ್ಪೆಕ್ಟಿವ್ ಅಲ್ಲಿ, ಅದು ಅಟ್ ದ ಸೇಮ್ ಟೈಮ್ 52 ವೀಕ್ ಹೈ ಇಂದ ಮಿನಿಮಮ್ 30% ನಷ್ಟು ಕ್ರಾಶ್ ಕಂಡಿರ್ತಕ್ಕಂಥ ಸ್ಟಾಕ್ಸ್ ಗಳ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಹೆಸಿಟೇಟ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆಗಳು ಬಹಳ ಕ್ರಿಟಿಕಲ್ ಆಗಿರುತ್ತೆ ನಮಗೆ. ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ಬಗ್ಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.